ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಧ್ಯಮವಾಗಿರ್ತಕ್ಕಂಥ ಫಲ ಇದೆ. ರಾಶಿಗೆ ದಿಗ್ಬಲ ಇದ್ರೂ ಕೂಡ ದಶಮದಲ್ಲಿ ಚಂದ್ರ ಕೇಂದ್ರದಲ್ಲಿ ಗುರು ಇದ್ರೂ ಕೂಡ ಸ್ವಲ್ಪ ಸಾಮಾನ್ಯ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಖರ್ಚು ವೆಚ್ಚ ಹೆಚ್ಚಾಗುತ್ತೆ. ಆದರೆ ಮನೆಯಲ್ಲಿ ಶುಭ ಕಾರ್ಯ ಮಾಡುವಂಥ ಯೋಗ ಇದೆ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಮನೆ ಕಟ್ತೀರಾ, ಸೈಟ್ ತಗೋತೀರಾ, ಫ್ಲಾಟ್ ತಗೋತೀರಾ, ನೀವು ಮಕ್ಕಳ ಮದುವೆ ಮಾಡುವಂಥ ಯೋಗ, ಮಕ್ಕಳಿಗೆ ಉಪನಯನ ಮಾಡುವಂಥ ಯೋಗ, ಗೃಹಪ್ರವೇಶ ಮಾಡುವಂಥ ಯೋಗ, ನಾಮಕರಣ ಮಾಡುವಂಥ ಯೋಗ, ಈ ಥರ ಶುಭಫಲಗಳು ನಿಮಗೆ ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ನಡೆಯುವಂಥ ಯೋಗಗಳು ಇದೆ. ಹೀಗೆ ಆರ್ಥಿಕ ಸಂಕಷ್ಟ ಎಷ್ಟೇ ಇದ್ರೂ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ. ಸಾಲ ಸೋಲ ತುಂಬ ಇರ್ತದೆ, ಇದ್ರೂ ಕೂಡ ಆ ಸಾಲ ಇದ್ರೂ ಕೂಡ ತಾಳ್ಮೆ ಕಳ್ಕೊಳ್ಳದೆ ಅದನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಕೂಡ ನಿಮಗಿದೆ. ನಿಮ್ಮ ವಾಕ್ಸ್ಥಾನ ಚೆನ್ನಾಗಿದೆ, ಒಳ್ಳೆ ರೀತಿಯ ಮಾತು ಮತಿ ಯೋಚನೆ ಚಿಂತನೆ ಎಲ್ಲ ನಿಮಗೆ ಧನಾತ್ಮಕವಾಗಿರೋದ್ರಿಂದ ನಿಮ್ಮನ್ನು ಸಮಾಜದಲ್ಲಿ ಗೌರವವನ್ನು ಕೊಡ್ತಾ ಇರೋದು ಕೂಡ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾವು ಹೇಳಬೇಕು. ಇನ್ನು ಆಸ್ತಿ ವಿಚಾರದಲ್ಲಿ ಬಂದರೆ ಆಸ್ತಿ ವಿಚಾರ ಹೇಳಿ ಆಗಿದೆ. ಮನೆ ಖರೀದಿ ಮಾಡುವಂಥ ಯೋಗ, ಕಟ್ಟುವಂಥ ಯೋಗ, ಹಾಗಾಗಿ ಎಷ್ಟೋ ಶುಭ ಕಾರ್ಯಗಳು ಮನೆಯಲ್ಲಿ ನಡೆದಿದೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಚಿಂತನೆ ಬೇಡ. ಮಕ್ಕಳ ವಿಚಾರ ಬಂದರೆ ಮಕ್ಕಳ ವಿಚಾರದಲ್ಲಿ ತಮಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮಕ್ಕಳು ಓದ್ತಾರೆ, ಓದಿದ್ರೆ ಕೆಲಸಕ್ಕೆ ಹೋಗ್ತಾರೆ, ಇಲ್ಲ ಫಾರಿನ್ಗೆ ಹೋಗಿ ಓದ್ತಾರೆ, ಅಥವಾ ಹೆಚ್ಚು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾರೆ, ಇಲ್ಲ ಜಾಬ್ ಮಾಡ್ತಾರೆ. ನಿಮಗೆ ಮಕ್ಕಳಿಂದ ತುಂಬ ಅನುಕೂಲ, ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ನಿಮ್ಮ ತಂದೆ ತಾಯಿ ಒಳ್ಳೆಯ ಹೆಸರನ್ನು ತಂದು ಕೊಡ್ತಾರೆ, ಅದು ಕೂಡ ತಮಗೆ ಒಳ್ಳೆಯ ಶುಭಫಲಗಳಾಗಿದೆ. ಮಕ್ಕಳು ಕೂಡ ನಿಮ್ಮ ಮಾತು ಕೇಳ್ತಾರೆ. ಹೀಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಮಕ್ಕಳು, ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಕುಟುಂಬ, ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗಿದೆ. ಪೂರ್ವಾರ್ಜಿತ ಕರ್ಮ ನಿಮಗೆ ತುಂಬ ಚೆನ್ನಾಗಿದೆ. ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ತಾವು ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ದಾಂಪತ್ಯ ಚೆನ್ನಾಗಿದೆ, ನಿಮ್ಮ ಕುಟುಂಬ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟ ದುಃಖ ಅನುಭವಿಸಿದ್ರು ಕೂಡ ಜೀವನಕ್ಕೆ ದೇವರು ಭಗವಂತ ನಿಮಗೆ ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಯಾವುದೇ ಕೊರತೆ ಮಾಡಿಲ್ಲ. ಹಾಗಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಜೀವನದಲ್ಲಿ ತಲುಪುತ್ತೆ. ಒತ್ತಡ, ಮಾನಸಿಕ ಒತ್ತಡ, ಸ್ಟ್ರೆಸ್, ಟೆನ್ಷನ್ ಎಲ್ಲ ಇದ್ದೇ ಇರ್ತದೆ. ಅದು ಜೀವನದಲ್ಲಿ ಇಲ್ಲದೆ ಇರಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನೋ ಒಂದು ಆಗ್ತಾ ಇರುತ್ತೆ. ಅದನ್ನು ಸುಧಾರಿಸ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಪುಟ್ಟ ವ್ಯತ್ಯಾಸ ಇದೆ. ಅಂದರೆ ನಿಮಗೆ ತಮಗೆ ಜಾಯಿಂಟ್ ಪೇನ್ ಬರೋದು, ಸುಸ್ತು ಆಯಾಸ ಆಗ್ತಕ್ಕಂಥದ್ದಿದೆ. ಅದಕ್ಕೂ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಔಷಧೋಪಚಾರ ಮಾಡಿ, ಇಲ್ಲ ರೆಸ್ಟ್ ಮಾಡಿ, ವಿಹಾರದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ. ಸ್ವಲ್ಪ ವಾಕಿಂಗ್ ಮಾಡ್ತಕ್ಕಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಅದನ್ನು ಮಾಡಿ. ಆಹಾರದಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯಕ್ಕೆ ಯಾವ್ದು ಸರಿ ಹೋಗುತ್ತೆ ಅದನ್ನು ನೀವು ಆಹಾರ ತಜ್ಞರ ಹತ್ರ ಕೂತು ಮಾತಾಡಿ ಸರಿಯಾದ ಆಹಾರವನ್ನು ಸೇವಿಸಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಅದೃಷ್ಟ ಚಿಂತನೆ ಮಾಡೋದು. ಅದೃಷ್ಟ ನಿಮ್ಮ ಜೀವನದಲ್ಲಿ ಅದೃಷ್ಟ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಏನೇನು ಮಾಡಬೇಕಲ್ಲ ಸಾಧನೆ ಮಾಡಿದ್ದೀರಿ. ಇನ್ನೂ ಕೆಲವು ಮಾಡಬೇಕಾಗಿದೆ, ಅದು ಮಾಡ್ತೀರಾ. ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ಅದು ಅನುಕೂಲ ಆಗುತ್ತೆ. ಇನ್ನು ಈ ಒಂದು ಕನ್ಯಾ ರಾಶಿಯವರು ಪತ್ರಿಕೋದ್ಯಮ, ಮೀಡಿಯಾದಲ್ಲಿ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರು, ಅದಾದಮೇಲೆ ಇನ್ನು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ, ಅಧ್ಯಾಪಕರಿಗೆ, ಇವರಿಗೆಲ್ಲ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಒಳ್ಳೆಯದಾಗ್ತದೆ. ಇನ್ನು ಕಷ್ಟಪಟ್ಟು ಶ್ರಮಜೀವಿಗಳಿದ್ದಾರೆ, ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು, 18 ತಾಸು ಕೆಲಸ ಮಾಡೋರ್ಕಿಂತ ಹೆಚ್ಚು 12 ತಾಸು 10 ತಾಸು ಕೆಲಸ ಮಾಡಿದ್ರು ಕೂಡ ಎಫರ್ಟ್ ಹಾಕಿದ್ರು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಇಂಥ ಜನಗಳು, ಇಂಥ ಕಷ್ಟಪಡುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಅವ್ರಿಗೂ ಕೂಡ ಈ ಸಮಯ ಒಳ್ಳೆಯ ಸಮಯ. ಅವ್ರ ಕಷ್ಟ ಜೊತೆಗೆ ಒಳ್ಳೆಯ ಶುಭಫಲಗಳು ದೊರೆಯುತ್ತೆ ಅಂತ ಹೇಳ್ತೀವಿ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗದೇ ಇದ್ರೂ ಕೂಡ ಇರೋದ್ರಲ್ಲಿ ಚಿಂತನೆ ಮಾಡಿ, ಇರೋದ್ರಲ್ಲಿ ತೃಪ್ತಿಯನ್ನು ಪಡೀರಿ. ಇರೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಊಟ ತಿಂಡಿ ಬಟ್ಟೆಗೆ ಕೊರತೆ ಆಗಲ್ಲ, ಜೀವನದಲ್ಲಿ ಸುಖ ಶಾಂತಿ ದೊರಕತ್ತೆ. ಆದರೆ ಕಷ್ಟಪಡಬೇಕು. ಜೀವನದಲ್ಲಿ ಒತ್ತಡ, ಕಮಿಟ್ಮೆಂಟ್ ಎಲ್ಲ ಇದ್ದೇ ಇರುತ್ತೆ. ಅದು ಜೀವನದಲ್ಲಿ ನಾವು ಇರೋವರೆಗೂ ನಮ್ಮ ಜವಾಬ್ದಾರಿ ನಮಗೆ ಇದ್ದೇ ಇರ್ತದೆ. ವಯಸ್ಸಿನ ಪ್ರಮಾಣ ಇಲ್ಲ, ಎಲ್ರಿಗೂ ಇರ್ತದೆ ಅವ್ರವ್ರ ಜವಾಬ್ದಾರಿ. ಅವರಿಗೆ ಮಕ್ಕಳಿಗೆ ಓದೋ ಜವಾಬ್ದಾರಿ, ತಂದೆ ತಾಯಿಗೆ ಅವರಿಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರ್ತದೆ. ಹೀಗೆ ಒಂದಕ್ಕೊಂದು ಜವಾಬ್ದಾರಿ, ಅದು ಜೀವನ ಅಂದರೆ ಒಂದು ಚೈನ್ ಲಿಂಕ್ ಥರ. ಹಾಗಾಗಿ ಯಾವುದೇ ರೀತಿಯ ಒಂದು ಒತ್ತಡಕ್ಕೊಳಗಾಗದೆ ಮಾನಸಿಕವಾಗಿ ದೃಢತೆಯನ್ನು ತೆಗೆದುಕೊಂಡು ಹಿತಮಿತವಾಗಿ ಖರ್ಚು ವೆಚ್ಚಗಳನ್ನು ಮಾಡಿ, ಅವಶ್ಯಕತೆ ಮೀರಿದಂತೆ ಎಲ್ಲವನ್ನು ಮಾಡಿ, ಅವಶ್ಯಕತೆ ಏನು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಬೇಡದೇ ಇರೋದೇನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಅನವಶ್ಯಕ ಖರ್ಚುಗಳಾಗ್ತದೆ. ಹಾಗಾಗಿ ನಿಮ್ಮ ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು ಅಂದರೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಮತ್ತು ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳಿ, ಮತ್ತು ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯ ಸಮಯ ಇದೆ, ಪ್ರಯತ್ನ ಪಟ್ಟರು ಒಳ್ಳೆಯದಾಗತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಂದು ವೇಳೆ ಕಷ್ಟ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಹಾಗೂ ಚಿಕ್ಕದಾದ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಅರ್ಚನೆ ಮಾಡಿ. ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.